ಕರ್ನಾಟಕ ಬಂದ್ ವ್ಯವಸ್ಥಿತವಾಗಿ ರಾಜ್ಯಾದ್ಯಂತ ಅದ್ಭುತವಾಗಿ ನಡೆಯೋದಕ್ಕೆ ಅಲ್ಲಲ್ಲಿ ಜಿಲ್ಲಾ ಕನ್ನಡ ಸಂಘಟನೆಯವರು ಅಭಿಮಾನಿಗಳು ಸುಮಾರು 2,000ಕ್ಕೂ ಮೇಲ್ಪಟ್ಟು ಸ್ವಲ್ಪ ಹೆಚ್ಚು ಕಡೆ 2,500 ಜನ ಆಗ್ಬೋದು. ಏನು ಸಂಘ ಸಂಸ್ಥೆಗಳು ಎಲ್ಲ ಕನ್ನಡ ಸಂಘ ಒಂದೇ ಎಲ್ಲ, ಎಲ್ಲರನ್ನು ನಾವು ಬಹಳ ಕಳಕಳಿಯಿಂದ ಮನವಿ ಮಾಡಿದ್ದೇವೆ. ಈ ಬಂದು ಸುಮ್ಮನೆ ನೀರು ಬಿಟ್ಬಿಟ್ರು ಕೂತ್ಕೊಳ್ಳಿ ಅಂತಲಲ್ಲ, ಅರ್ಥವಿಲ್ಲ. ಜನಗಳಿಗೆ ತಪ್ಪು ದಾರಿ ಹೇಳ್ತಾ ಇದ್ದಾರೆ. ವಿರೋಧ ಪಕ್ಷಕ್ಕೂ ತಪ್ಪು ದಾರಿ ಹೇಳ್ಬಿಟ್ರು ಡಿ.ಕೆ. ಶಿವಕುಮಾರ್. ಅದು ಯಾಕೆ ಕೇಳಿದ್ರೋ ಗೊತ್ತಿಲ್ಲ. ನನಗೇನು ವೈಯಕ್ತಿಕವಾಗಿ ಅವ್ರ ಮೇಲೆ ನನಗೇನು ಇಲ್ಲ. ಆದರೆ ಕಬಿನಿ ನೀರು ಐತೆ ಅಷ್ಟೇ ಹೊರತು ಕಾವೇರಿಯಿಂದಲ್ಲ. ಅದೇನೇ ಇರಲಿ, ಈಗ ಅಲ್ಲಿ ಮದ್ರಾಸ್ನಲ್ಲಿ ಭಾರಿ ಗಲಾಟೆ ಅಸೆಂಬ್ಲಿ ನಡೀತಾ ಇದೆ ಮೇಕೆದಾಟಿಗಾಗಿ. ನಾವು ಮೇಕೆದಾಟು ಏನು ಮಾಡ್ತೀವಿ ಅನ್ನೋದು ಇನ್ನೂ ನಿರ್ಧಾರ ಇಲ್ಲ. ಮೇಕೆದಾಟು ಆಗಲೇಬೇಕು. ನೀರ್ದು ಪ್ರತಿ ವರ್ಷ ಜಾಸ್ತಿ ಮಳೆ ಬಂದರೆ ಹೋಗುತ್ತೆ, ಇದಿರುತ್ತೆ. ಜಾಸ್ತಿ ಮಳೆ ಬಂದ ನೀರನ್ನು ತಮಿಳುನಾಡು ಬಿಟ್ಟರೆ ಅದು ಅವರ ಜಲಾಶಯಗಳು ತುಂಬಿ ಸಮುದ್ರಕ್ಕೆ ಹೋಗುತ್ತೆ. ನಷ್ಟ ಆಗೋದು ಯಾರಿಗೆ? ನಮಗೆ. ಜಲಾಶಯ ಕಟ್ಟಿರೋರು ಯಾರು? ನಾವು. KRS ನಮ್ಮದು, ಕಬಿನಿ ನಮ್ಮದು, ಹಾರಂಗಿ ನಮ್ಮದು, ಹೇಮಾವತಿ ನಮ್ಮದು, ಇವೆಲ್ಲ ನಮ್ಮವು. ನಮ್ಮಲ್ಲಿ ಬಂದ ಮಳೆ ನಮ್ಮ ನೀರು ಹರಿದು ಹೋಗಿ ತಮಿಳುನಾಡಿಗೆ ತುಂಬಿ ಹೊರಗಡೆ ಹೋಗುತ್ತೆ. ಆ ದೃಷ್ಟಿಯಿಂದ ಮೇಕೆದಾಟು ಮಾಡೋದರಿಂದ ಕಳಪೆಯಾಗಿ ಹೋಗ್ತಕ್ಕಂಥ ಸಮುದ್ರಕ್ಕೆ ಹೋಗ್ತಕ್ಕಂಥ ನೀರನ್ನು ತಡೆಯುವ ಒಂದೇ ಉದ್ದೇಶ. ಇದು ರಾಜಕೀಯ ಅಲ್ಲ. ಆದರೆ ತಮಿಳುನಾಡಿನವರು ರಾಜಕೀಯ ಮಾಡ್ತಾಯಿದ್ದಾರೆ. ತಮಗೆ ಹೇಳೋದಾದರೆ ಕೃಷ್ಣಾ ಸಾಗರ ರೈತರಿಗಾಗಿ ವ್ಯವಸಾಯಕ್ಕಾಗಿ ಕಟ್ಟಿದಂಥ ಜಲಾಶಯ. ಆದರೆ ಅದು ಬೆಂಗಳೂರು ಈಗ ನೀರು ಕೊಡ್ತಾ ಇದ್ದೀವಿ. ಬೆಂಗಳೂರಿಗೂ 1.5 ಕೋಟಿ ಜನಕ್ಕೆ ನೀರು ಕೊಟ್ಟರೆ ಬೆಳೆಗೂ ಸಾಲದು, ಬೆಂಗಳೂರಿಗೂ ಸಾಲದು. ಈ ಪರಿಸ್ಥಿತಿಯಲ್ಲಿ ತಮಿಳುನಾಡು ಬಿಡೋದು. ಅದಕ್ಕಾಗಿ ಸಂಕಷ್ಟ ಪರಿಸ್ಥಿತಿ. ತಮಿಳುನಾಡು ಬಿಟ್ಟರೇನು, ಮುಂದೇನು, ಇದೆಲ್ಲವನ್ನು ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಅಂತಿಮವಾಗಿ ನಮ್ಮ ಸಮಿತಿಗಳ ಮುಂದೆ ತೀರ್ಮಾನ ಮಾಡಬೇಕು. ಅದಕ್ಕೆ ಒಪ್ಪಲಿಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಈಗ ಯಾವುದೂ ಮಾಡ್ತಾ ಇಲ್ಲ. ಸುಮ್ಮನೆ ನೀರು ಬಿಟ್ಟು ಜನಕ್ಕೆ ಮೋಸ ಮಾಡಿದ್ದಾರೆ. ನಾವು ಬಂದ್ ಕಾಯಂ, ಅದರಲ್ಲಿ ಏನೂ ಮಾಡಿಲ್ಲ. ಈ ಬಂದ್ ಅನ್ನೋದು ಭಾಳ ಜನಕ್ಕೆ ಅರ್ಥವಾಗಿಲ್ಲ. ಬರೀ ನೀರು ಬಿಡೋದು ಒಂದೇ ಇಲ್ಲ, ಬರೀ ಕರ್ನಾಟಕದ ಅದರಲ್ಲೂ ಮೈಸೂರು ಭಾಗದ ಕಾವೇರಿ ಒಂದೇ ಅಲ್ಲ. ಮಹದಾಯಿ, ಕಳಸಾ ಬಂಡೂರಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ, ಹೈದರಾಬಾದ್ಗೆ ಅಭಿವೃದ್ಧಿ, ಬೆಳಗಾವಿ ಕರ್ನಾಟಕ ಅವಿಭಾಜ್ಯ ಅಂಗ ಅಂತೇಳಿ ಮಹಾನಗರ ಪಾಲಿಕೆ ನಿರ್ಣಯ ಮಾಡಬೇಕು. ಮೇಕೆದಾಟು ಆಗಬೇಕು. ಇದು ಮತ್ತು ಬಿಡದಿ ಟೌನ್ಶಿಪ್ಪಿಗೇನು ಓಡಾಡ್ತಾ ಇದ್ದಾರೆ, ಇವರಿಬ್ಬರು ಮೋಸಗಾರರು. ಭಾಳ ಅನ್ಯಾಯ. ಇದು ಮಾಡಿದವರೇ ಅವರು, ಇವತ್ತು ಮಾತಾಡೋರೇ ಮೋಸಗಾರರು, ಅದು ಮಾಡಿದವ್ರೆ. ಆದ್ದರಿಂದ ಬಿಡದಿ ರೈತರಿಗೂ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ. ಆದರೆ 6ರಿಂದ ಸಂಜೆ 6ರವರೆಗೆ 13ನೇ ತಾರೀಕು ಬಂದ್. ನಾಳೆ ಗಡಿ ಭಾಗದಲ್ಲಿ ತಮಿಳು ವಾಹನಗಳು ಬರಬಾರ್ದು, ತಮಿಳು ರಾಜ್ಯದಿಂದ ಯಾರು ಬರಬಾರ್ದು ಅಂತೇಳಿ ಜನಗಳ ವೇಷಕ್ಕಲ್ಲ, ಮೇಕೆದಾಟಿಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಅದಕ್ಕೆ ಅತ್ತಿಬೇಲೆ ಹತ್ರ ತಮಿಳುನಾಡು ಗಡಿ ಬಂದ್ ಬೆಳಿಗ್ಗೆ 12ವರೆಗೆ. ಮತ್ತು ಆವತ್ತು
ರಿಕ್ಷಾ ಬಂದ್, ರಿಕ್ಷಾ ಬಂದ್, ಬಸ್ ಬಂದ್, ಹೋಟೆಲ್ ಬಂದ್, ಸಾರಿಗೆ ಬಂದ್, ವಾಹನಗಳು ಬಂದ್, ಬೆಂಗಳೂರು ಬಂದ್, ಕರ್ನಾಟಕ ಬಂದ್. ಚಳವಳಿ ಹುಬ್ಳಿ ಚಳವಳಿ ಅಲ್ವಾ? 13 ಕರ್ನಾಟಕ ಬಂದ್, 13 ರಿಕ್ಷಾ, ಬಸ್, ವಾಹನ, ಹೋಟೆಲ್, ರಸ್ತೆ, ಹೋಟೆಲ್ ಪಕ್ಷಕ್ಕೆ, ಹೋಟೆಲ್ ನಗರ ಸಾಹೇಬರ ಹೋರಾಟಕ್ಕೆ, ಹೋಟೆಲ್ ನಗರ ಸಾಹೇಬರ ಹೋರಾಟಕ್ಕೆ. ಮಂಗಳವಾರ ಬೆಳಗ್ಗೆ 11 ಗಂಟೆ ಹುಬ್ಬಳ್ಳಿಯಲ್ಲಿ ಚಳವಳಿ. ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಹುಬ್ಬಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರತಿಮೆಯ ಮುಂದೆ ಚಳವಳಿ. ಬಂದ್ಗಾಗಿ ಚಳವಳಿ. ರೈತರುಗಳು ಭಾಗಿ, ಹೋರಾಟಗಾರರು ಭಾಗಿ, ಕನ್ನಡ ಸಂಘಟನೆಗಳು ಭಾವಿ. ಹುಬ್ಬಳ್ಳಿಯಲ್ಲಿ 12ನೇ ತಾರೀಕು ಬಂದ್. ಹುಬ್ಬಳ್ಳಿಯಲ್ಲಿ ಮೊದಲನೇ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ರಾಜ್ಯಪಾಲರೇ ಮಾಡಿದ್ದಾರೆ. ರಾಜ್ಯಪಾಲರೇ ಅವರ ರಾಜ್ಯದ ಸಂಸ್ಕೃತಿಯನ್ನು ರಾಜಭವನದೊಳಗಡೆ ಮಾಡಿರ್ತಕ್ಕಂಥ ಉದಾಹರಣೆ ನಮಗೆಲ್ಲ ಗೊತ್ತಿರತಕ್ಕಂಥದ್ದೇ. ಆ ರಾಜ್ಯಪಾಲರೇ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಬಂದಿರತಕ್ಕಂಥ ಹೊಟ್ಟೆಪಾಡಿಗೆ ಬಂದಿರತಕ್ಕಂಥವ್ರು, ಇಲ್ಲಿ ಭಿಕ್ಷೆಗೆ ಬೆಳೆದು ಬಂದಂಥವ್ರು ಇವಾಗ ಒಂದು ರಾಜಸ್ಥಾನಿ ಸಮಾಜ ಒಂದು ಮಾಡ್ತಾರೆ, ಗುಜರಾತಿ ಸಮಾಜ ಒಂದು ಮಾಡ್ತಾರೆ, ಉತ್ತರ ಭಾರತದವ್ರು ಒಂದು ಕಾರ್ಯಕ್ರಮ ಮಾಡ್ತಾರೆ, ಮತ್ತು ಒರಿಸ್ಸಾದವ್ರು ಕಾರ್ಯಕ್ರಮ ಮಾಡ್ತಾರೆ. ಎಲ್ಲ ಅವರ ರಾಜ್ಯಗಳಿಂದ ಕಾರ್ಯಕ್ರಮಗಳನ್ನ ಬೆಂಗಳೂರು ನಗರದಲ್ಲಿ, ಬೆಂಗಳೂರು ನಗರ ದೇವತೆ ಹೆಣ್ಣಮ್ಮನ ಉತ್ಸವ ಹೋಗಿ ಈಗ ರಾಜ್ಯೋತ್ಸವ ಉತ್ಸವ ನಮ್ಮಲ್ಲಿ ಸ್ಥಳವನ್ನು ಬೇರೆ ಕೊಡ್ತಾರೆ ಅವರಿಗೆ. ದೊಡ್ಡ ದೊಡ್ಡ ಸ್ಥಳ ಗಾಂಧಿನಗರದಲ್ಲಿ ಇರ್ತಕ್ಕಂಥದ್ದು ಫ್ರೀಡಮ್ ಪಾರ್ಕ್ ಪಕ್ಕದಲ್ಲೇ ಕೊಡ್ತಾರೆ. ರಾಜಸ್ಥಾನದವ್ರಿಗೆ, ಗುಜರಾತಿಗಳಿಗೆ, UP ಅವ್ರಿಗೆ ಮತ್ತು ಬಿಹಾರ್ ಅವ್ರಿಗೆ, ಅವರೆಲ್ಲರಿಗೂ ಅವರವ್ರ ರಾಜ್ಯದ ಸಂಸ್ಕೃತಿಯನ್ನು ಇಲ್ಲಿ ನಡೆಸ್ತಕ್ಕಂಥ ಅವಕಾಶವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ದೌರ್ಭಾಗ್ಯ. ಹಾಗಾಗಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು. ಕನ್ನಡಿಗರೆಲ್ಲ ಒಂದಾಗಿ ಇದೆಲ್ಲ ಬಲಿಯಾಗಿ ಹೊರಗಡೆ ಹಾಕುವಂಥ ಕೆಲಸವನ್ನು ಮಾಡಬೇಕಂತೇಳಿ ನಾನು ಕನ್ನಡಿಗರಲ್ಲಿ ಮನವಿ ಮಾಡ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ ಈ ಡ್ರಗ್ ಮಾಫಿಯಾ ಅಂತಕ್ಕಂಥದ್ದು ಹೆಚ್ಚು ತಲೆ ಎತ್ತಿ ಯುವ ಪೀಳಿಗೆಗೆ ದಾರಿ ತಪ್ಪಿಸ್ಬೇಕು ಅಂದರೆ ವಿದೇಶಿಗರು ಜೊತೆಗೆ ಹೊರರಾಜ್ಯದಿಂದ ಬಂದವರಿಂದನೇ ಜಾಸ್ತಿ ನಡೀತಾ ಇದೆ ಅನ್ನೋ ಆರೋಪ ಇದೆ ಸರ್. ಏನು ಹೇಳ್ತೀರಾ? ಖಂಡಿತವಾಗಲೂ ಎರಡೇ ಮಾತಿಲ್ಲ. ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ನಾವು ಹಿಂದೆ 15-20 ವರ್ಷ ಹಿಂದೆ 50 ಗ್ರಾಮ್ 100 ಗ್ರಾಮ್ ಗಾಂಜಾ ಸಿಕ್ತಿದ್ರೆ ಇಡೀ ರಾಜ್ಯದಿಂದ ದೊಡ್ಡ ಸುದ್ದಿಯಾಗಿ ಕೊಡ್ತಾ ಇತ್ತು. ಇವಾಗ ಏನಪ್ಪ ಅಂತಂದರೆ 25 ಕೋಟಿ ಮಾದಕ ವಸ್ತು ವಶಪಡಿಸ್ಕೊಂಡಿದ್ದೀವಿ. ಅಂದರೆ 10ರಲ್ಲಿ ಹೊಂದಿದ್ರೆ 9 ಇಲ್ಲಿ ಹೋಗುತ್ತೆ. ರ್ಯಾಪಿಡೋ ವೆಹಿಕಲಲ್ಲಿ ನೀವು ಮಾದಕ ವಸ್ತುನ ಸಾಗಾಟ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಮಟ್ಟಿಗೆ ಧೈರ್ಯ ಬಂದಿರಬೇಕು, ಕಾನೂನು ಗಟ್ಟಿ ಮಾಡಬೇಕು. ಏನು ಕೊಲೆಗಾರರಿಗೆ ಏನೊಂದು ಇದನ್ನು ಶಿಕ್ಷೆಯನ್ನು ಅಥವಾ ಯಾವುದೇ ರೀತಿಯ ಮಾದಕ ವೈದ್ಯರುಗಳು ವೈದ್ಯರುಗಳು ಯಾರಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಸಿಕ್ಕಿದ್ರೆ ರಿಟೈರ್ಡಾಗಿ ಸಿಕ್ಕಿದಂಥ ಅವ್ರನ್ನ ಕನಿಷ್ಠ ಪಕ್ಷ 2 ವರ್ಷ ಬೇಲ್ ಕೊಡಬಾರ್ದು ಅವ್ರಿಗೆ. ಆಮೇಲೆ ಅಂಥವ್ರನ್ನ ದೇಶ ಬಿಟ್ಟು ಓಡಿಸ್ಬೇಕು, ರಾಜ್ಯ ಬಿಟ್ಟು ಓಡಿಸ್ಬೇಕು.
ವೆರಿಫೈ ಮಾಡಬೇಕು, ಅವ್ರ ಮೇಲೆ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು. ಅಂಥ ವ್ಯಕ್ತಿ ಯಾವುದೇ ಬೇರೆ ರಾಜ್ಯಕ್ಕೆ ಹೋಗಿ ಬಿಡಬಾರ್ದು, ಮತ್ತು ಇನ್ನೊಂದು ರಾಜ್ಯಕ್ಕೆ ಬಿಡೋಕೆ ಬಿಡಬಾರ್ದು. ಆ ಥರ ಒಂದು ಕಾನೂನನ್ನು ತಂದರೆ ಎಲ್ಲ ಸರಿ ಹೋಗುತ್ತೆ. ಮೊದಲು ಪೊಲೀಸರು ಗಟ್ಟಿಯಾಗಿ ನಿಲ್ಲಬೇಕು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಇದೆಲ್ಲ ಸುಭಿಕ್ಷವಾಗಿ ತಡೆಯಲಿಕ್ಕೆ ಸಾಧ್ಯ. ಮತ್ತು ಅಧಿಕಾರಿಗಳು ಅದೇ ರೀತಿ ಪೊಲೀಸರಿಗೆ ಇನ್ಫಾರ್ಮರ್ಗಳನ್ನ ಇವತ್ತು ಹೆಚ್ಚಾಗಿ ನೋಡಿ, ನಾವು ಹಿಂದೆ ಮುಖ್ಯವಾದ ವಿಚಾರ ಅಂದರೆ ಪೊಲೀಸರು ಮಂತ್ರವಾದಿಗಳಲ್ಲ, ಕಣ್ಣು ಮುಚ್ಕೊಂಡು ತಪಾಸ್ ಮಾಡಿದ್ರೆ ಕಳ್ಳ ಎಲ್ಲಿದ್ದಾನೆ, ಕೊನೆಗಾರ ಎಲ್ಲಿದ್ದಾನೆ, ಅವನು ಕಳ್ಳ ಇಲ್ಲಿ ಇನ್ಫಾರ್ಮರ್ ಅಂತಂದರೆ ಯಾವಾಗಲೂ ನಾವು ನಮಗೆ ಮಾಹಿತಿ ಕೊಡ್ತಕ್ಕಂಥವ್ರನ್ನ ಅತಿ ಹೆಚ್ಚಾಗಿ ಬಳಸ್ಕೋಬೇಕು. ಅದಕ್ಕೋಸ್ಕರ ಪ್ರತಿ ಪೊಲೀಸ್ ಠಾಣೆಯಲ್ಲಿ 20-25 ಜನ ಸಿಟಿಜನ್ ಪೊಲೀಸ್ ಅಂತೇಳಿ ಸಾರ್ವಜನಿಕರಿಗೆ ಒಂದು ಐಡೆಂಟಿ ಕಾರ್ಡ್ ಕೊಡಬೇಕು. ಅವರು ಯಾರಾದರೂ ಮಾದಕ ವ್ಯಸನಿಗಳು, ಮಾದಕ ವಸ್ತುಗಳನ್ನ ಸಾಗಾಟನೆ ಮಾಡ್ತಕ್ಕಂಥವ್ರು ಅಥವಾ ವೇಶ್ಯಾವಾಟಿಕೆ ಮಾಡ್ತಕ್ಕಂಥವ್ರು, ಬೇರೆ ಬೇರೆ ಕಾನೂನು ಮಹಿಳೆ ಚಟುವಟಿಕೆ ಮಾಡ್ತಕ್ಕಂಥವ್ರು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಅಂತಾರೆ ಒಂದು ಠಾಣೆಯಲ್ಲಿ 15-20 ಜನ ಮೆಸೇಜರ್ ಇನ್ಫಾರ್ಮರ್ಗಳನ್ನ ಇಟ್ಕೊಳ್ಬೇಕು. ಆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳು ಅವಾಗೇನಾಗುತ್ತೆ, ಭಾಳಷ್ಟು ಕ್ರೈಮ್ ಪೊಲೀಸರಿಗೆ ಸರಳವಾಗಿ ಗೊತ್ತಾಗ್ಬಿಡುತ್ತೆ. ಯಾವ ಮೇಲೆ ಏನು ನಡೀತೆ, ರೈಲ್ ಬ್ಯಾಂಡು, ಸ್ಪೀಡ್ ಅಡ್ಡೆಗಳು, ಮಾದಕ ವಸ್ತುಗಳು, ನಡೀಬೇಕಂದ್ರೆ ಪ್ರತಿ ಪೊಲೀಸ್ ಠಾಣೆಯವರು 15-20 ಜನ ಪೊಲೀಸ್ ಸಾರ್ವಜನಿಕರನ್ನ ರಿಜಿಸ್ಟರ್ಡ್ ಪೊಲೀಸ್ ಅಂತೇಳಿ ಘೋಷಣೆ ಮಾಡಿ ಅವ್ರಿಗೆ ಐಡೆಂಟಿ ಕಾರ್ಡ್ ಕೊಟ್ಟು ಇನ್ಫಾರ್ಮರ್ ಆಗಿ ಬಳಸ್ಕೋಬೇಕು ಅಂತ ಹೇಳ್ತೀನಿ. ಮತ್ತು ಇನ್ಫಾರ್ಮರ್ಗಳನ್ನ ನೀವು ಯಾರನ್ನಾದ್ರೂ ಇಟ್ಕೊಟ್ರೆ ಅವ್ರ ಹೆಸರನ್ನ ಬೇರೆ ಯಾರಿಗೆ ಅಪರಾಧಿಗಳು ಆರೋಪಿಗಳಿಗೆ ಪೊಲೀಸರು ಹೇಳಬಾರ್ದು, ಯಾರು ಇಂಥವರೇ ಇನ್ಫಾರ್ಮೇಷನ್ ಕೊಟ್ಟು ಅಂತೇಳಿ ಅದನ್ನು ಭದ್ರವಾಗಿ ನೀವು ನೋಡ್ಕೋಬೇಕು. ಯಾಕಂದರೆ ಇನ್ಫಾರ್ಮೇಷನ್ ಕೊಡ್ತಾನೆ, ನಾಡ್ದು ಬಂದು ಇನ್ಫಾರ್ಮರ್ಗೆ ಹೇಳ್ತಾನೆ, ನನ್ನ ಮೇಲೆ ನೀನೇ ಹೇಳಿದ್ದು, ನೀನು ಹಂಗೆ ಮಾಡ್ತೀನಿ ಇದು ಮಾಡ್ತೀನಿ, ಅವಾಗೇನು ಮಾಡೋದು ಭಯ ಕೊಡ್ತಾನೆ. ಫಸ್ಟು ಭದ್ರತೆಯಾಗಿ ನೀವು ಪೊಲೀಸ್ ಇಲಾಖೆಯವರು ಒಳ್ಳೆ ಅಧಿಕಾರಿಗಳ ಕೈನಲ್ಲಿ ಇರಬೇಕು. ಇನ್ಫಾರ್ಮರ್ ನಂಬರ್ಗಳು ಸಾಮಾನ್ಯ ಪೊಲೀಸರು ಕೊಟ್ಟರೆ ಅವರೇನಾದ್ರು ಇನ್ಫಾರ್ಮರ್ ವಿಚಾರನ ಆರೋಪಿಗಳಿಗೆ ಅಥವಾ ಅಪರಾಧಿಗಳಿಗೆ ಹೇಳ್ಬಿಟ್ರೆ ಅವ್ರು ಬಂದು ತೊಂದರೆ ಮಾಡಿಬಿಡ್ತಾರೆ. ಆ ರೀತಿಯೂ ಆಗಬಾರ್ದು. ಇದೆಲ್ಲ ಭಾಳಷ್ಟು ಯೋಜನೆಗಳನ್ನ ರೂಪಿಸಬೇಕಾದಂಥ ಉನ್ನತ ಮಟ್ಟದ ಅಧಿಕಾರಿಗಳ ಜವಾಬ್ದಾರಿ. ಇದನ್ನು ಶಿಕ್ಷಣ ಮಾಡಿ ಮತ್ತು ನಮ್ಮ ಏನು ಉದ್ಯಾನ ನಗರಿ ಸಾಂಸ್ಕೃತಿಕ ನಗರಿ ಬೆಂಗಳೂರಿಗೆಲ್ಲ 25 ವರ್ಷ ಹಿಂದೆ ಹೇಗಿತ್ತು ಆ ರೀತಿ ಮಾಡಿಕೊಟ್ಟಿದ್ದೇನೆ. ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ. ನಮಸ್ಕಾರ.